ಶಾಶ್ವತವಾಗಿ ನನ್ನ ಕಣ್ಣು ಮುಚ್ಚೋ ಮುಂಚೆ ಕಣ್ ತುಂಬಾ ನಿನ್ನ ನೋಡ್ಬೇಕು ಅಂತ ಅನ್ಕೊಂಡೆ ರಾಜಲಕ್ಷ್ಮಿ. ನನ್ನ ಮನ್ಸಿನ ಮಾತು ನಿಂಗೆ ಅರ್ಥ. ಏನ್ ಮಾತಾಡ್ತಿದ್ದೀರಾ ಸರ್? ಏನಾಯ್ತು ಸರ್ ನಿಮ್ಗೆ? ಸರ್ ಎದ್ದೇಳಿ ಸರ್. ಇಲ್ಲ ರಾಜಲಕ್ಷ್ಮಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ನನಗೆ ದ್ರೋಹ ಮಾಡಿದ್ದಕ್ಕೆ ನನಗೆ ಬೇರೆ ಯಾವ್ದು ದಾರಿ ಕಾಣ್ಲಿಲ್ಲ. ನೀ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಯಾವತ್ತೂ ನೀ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಸಂತೋಷವಾಗಿ ಮದುವೆ ಮಾಡಿಕೊಂಡು ಸುಖವಾಗಿರೋ ರಾಜಲಕ್ಷ್ಮಿ. ಸಿನಿಮಾವ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಿಡ್ಕೊ ಸರ್. ಬೇಡ ರಾಜಲಕ್ಷ್ಮಿ, ನನ್ನನ್ನು ಬದುಕಿಸಿ ನಿನ್ನ ಬದುಕನ್ನ ಬೀದಿಗೆ ತಂದ್ಕೋಬೇಡ ರಾಜಲಕ್ಷ್ಮಿ. ನಾನು ಸಾಯೋಕ್ ಬಿಡು, ನೆಮ್ಮದಿಯಿಂದ ಸಾಯ್ತೀನಿ. ನಾನು ಸಾಯೋ ಕೊನೆ ಕ್ಷಣದಲ್ಲಾದ್ರೂ ನಿನ್ ಮಡ್ಲಲ್ಲಿ ಮಲ್ಕೊಂಡೆ ಸತ್ತೋಗ್ತೀನಿ ರಾಜಲಕ್ಷ್ಮಿ. ಅಯ್ಯೋ ಇಲ್ಲ ಸರ್, ನಾನು ನಿಮ್ಮನ್ನ ಬದುಕಿಸ್ಕೊಳ್ತೀನಿ ಸರ್. ಮಾವ ಬಾ ಮಾವ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ರಾಜಿ, ಕೋಚ್ ಸರ್ಗೆ ಏನೂ ಆಗಲ್ಲ. ಒಳಗಡೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದಾರಲ್ವಾ? ಅವರು ಖಂಡಿತವಾಗ್ಲೂ ಬದುಕ್ತಾರೆ. ನೀನ್ ಅಳ್ಬೇಡ ರಾಜಿ, ಅಳ್ಬೇಡ. ಇದ್ರೆ ನನ್ನಿಂದ ನೋಡಕ್ಕಾಗ್ತಿಲ್ಲ. ಇಲ್ಲ ಆದ್ಯ, ಅವ್ರು ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿನ ನಾನೇ ತಂದ್ಬಿಟ್ಟೆ. ಒಂದ್ ವೇಳೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಪಾಪ ನನ್ಗೆ ಬರುತ್ತೆ. ಅಯ್ಯೋ ಅಯ್ಯೋ ರಾಜಿ, ರಾಜಿ ಏನು ರಾಜಿ? ಇಲ್ಲ ಆದ್ಯ, ಅವ್ರ ಸಾವಿಗೆ ನಾನೇ ಕಾರಣ ಆಗಿರೋವಾಗ ನಾನ್ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರಿಗೇನಾದ್ರೂ ಆದ್ರೆ ನಾನು ಕೂಡ ಸತ್ತು ಹೋಗ್ತೀನಿ. ರಾಜಿ, ಯಾಕೆ ಹೀಗೆ ಹುಚ್ಚಾಗಿ ಮಾತಾಡ್ತಿದ್ಯಾ? ಪ್ರತಿ ಸಮಸ್ಯೆಗೂ ಸಾವೇ ಪರಿಷ್ಕಾರ ಅನ್ಕೊಳ್ಳೋದು ಅವಿವೇಕ. ಶೌರ್ಯ ಸರ್ ನಿನ್ನ ಸಂತೋಷಕ್ಕೋಸ್ಕರನೇ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು. ಈಗ ನಿನ್ನ ಪ್ರೀತಿನೇ ಅವರನ್ನ ಬದುಕ್ಸತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇಲ್ಲಿ ನೋಡು, ದೊಡ್ಡಮ್ಮ ಅವರೆಲ್ಲ ಫೋನ್ ಮಾಡ್ತಿದ್ದಾರೆ. ನೀನ್ ಅಳ್ತಿದ್ರೆ ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ಸಮಾಧಾನ ಮಾಡ್ಕೋ. ಅಮ್ಮ ಆದ್ಯ, ಹೇಗಿದ್ದಾನೆ ಆ ಹುಡುಗ? ಈಗ್ಲೇ ಹಾಸ್ಪಿಟ್ಲ್ಗೆ ಕರ್ಕೊಂಡ್ ಬಂದಿ ದೊಡ್ಡಪ್ಪ. ಒಳಗಡೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಹೌದಾ? ಯಾವ ಹಾಸ್ಪಿಟಲ್ ಇದ್ದೀರಮ್ಮ ಈಗ? ಇಲ್ಲೇ ಇಲ್ಲೇ ಹತ್ರದಲ್ಲಿರೋ ಆದಿತ್ಯ ಹಾಸ್ಪಿಟಲ್ ಇದೆ ಅಲ್ವಾ, ಅಲ್ಲಿಗೆ ಕರ್ಕೊಂಡ್ ಬಂದಿದೀವಿ. ಆದಿತ್ಯ ಹಾಸ್ಪಿಟಲ್? ಆ ಹಾಸ್ಪಿಟ್ಲ್ ಹೆಸರು ಕೇಳಿದ ತಕ್ಷಣ ಯಾಕೆ ಹಕ್ಕಿರಿಚ್ಕೊಂಡೆ? ಅದು ಅದು ಅದೇ ಆದಿತ್ಯ ಹಾಸ್ಪಿಟ್ಲು ಒಳ್ಳೆ ಹಾಸ್ಪಿಟ್ಲ್ ಅಲ್ಲ, ಅದನ್ನೇ ಹೇಳ್ತಾ ಇದ್ದೆ ದೊಡ್ಡಮ್ಮ. ಬೇರೆ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಬೆಟರ್ ಅಂತ ಅನಿಸ್ತು. ನೀವು ತಕ್ಷಣ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ರೆ ಬೇಗ ಹುಷಾರಾಗ್ತಾರೆ. ಆತ್ಮಹತ್ಯೆಗೆ ಸಂಬಂಧಿಸಿರೋ ಕೇಸ್ ಇದು. ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ತೀವೋ ಅಷ್ಟೇ ಬೇಗ ಪ್ರಾಣ ಉಳಿಯೋದಕ್ಕೆ ಅವಕಾಶ ಇರುತ್ತಮ್ಮ. ಹತ್ರದಲ್ಲಿರೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋದೇ ಒಳ್ಳೇದು. ಏನಾಯ್ತು ದೊಡ್ಡಪ್ಪ? ಆದಿತ್ಯ ಹಾಸ್ಪಿಟಲ್ ಒಳ್ಳೇದಲ್ವಾ? ಹಾಗೇನು ಇಲ್ಲಮ್ಮ, ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ. ಡಾಕ್ಟರ್ ಏನಾದ್ರೂ ಹೇಳಿದ್ರೇನಮ್ಮ? ಇನ್ನೂ ಇಲ್ಲ ದೊಡ್ಡಪ್ಪ, ಒಳಗಡೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸರಿ, ನೀವೇನು ಭಯ ಪಡಬೇಡಿ. ಹುಡುಗ ಕ್ಷೇಮವಾಗಿರ್ತಾನೆ.
ಹಾಗೆ ಆಗ್ಲಿ ದೊಡ್ಡಪ್ಪ, ಆದ್ರೆ ರಾಜಲಕ್ಷ್ಮಿಗೆ ಸಮಾಧಾನ ಮಾಡೋದು ನನ್ನಿಂದ ಆಗ್ತಿಲ್ಲ. ಅವಳು ಆಗ್ಲಿಂದ ಅಳ್ತಾನೆ ಇದ್ದಾಳೆ. ನೀವೊಂದ್ಸಲ ಮಾತಾಡಿ ದೊಡ್ಡಪ್ಪ. ರಾಜಿ, ದೊಡ್ಡಪ್ಪ ಮಾತಾಡು ಮಾತಾಡು, ತಗೋ. ಅಪ್ಪ, ರಾಜಿಗೆ ಸ್ವಲ್ಪ ಧೈರ್ಯ ಹೇಳು. ರಾಜಿ, ಅಮ್ಮ, ಶೌರ್ಯ ಹೇಗಿದ್ದಾರಮ್ಮ? ಏನೋ ಗೊತ್ತಿಲ್ಲ ಅಮ್ಮ, ಏನೂ ಅರ್ಥ ಆಗ್ತಿಲ್ಲ. ಕೋಚ್ ಸರ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ಏನೂ ಆಗಲ್ಲಮ್ಮ, ನೀನ್ ಅಳ್ಬೇಡ. ಹ? ನೋಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಆ ಹುಡುಗನ ಬದುಕಿಸ್ಕೊಳ್ಳೋಣ. ಹ? ನೋಡು, ನಿಮ್ಮಪ್ಪ ಇದ್ದಾರೆ ಕಣೆ.